ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಸಖತ್ತಾಗಿ ರೆಡಿಯಾಗಿ ಆಟೋದಲ್ಲಿ ಆಲ್ಮೋಸ್ಟ್ 7:15 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇ 8 ಗಂಟೆ ಬಸ್ಸು ನನಗೋಸ್ಕರ ಕಾಯ್ತಾ ಇದೆ. ಸುಷ್ಮಾ ನೀನು ಬರದೇ ನಾನು ಬಿಟ್ಬಿಟ್ಟು ಹೋಗಲ್ಲ ಅಂತ. ಯಾಕಂದರೆ ಬಸ್ಸು ನಾವು ಈಗ ಫ್ರೆಂಡ್ ಆಗಿಬಿಟ್ಟಿದ್ದೀವಿ, ಡೈಲಿ ಓಡಾಡ್ತೀವಲ್ಲ. ಅದಕ್ಕೆ ನಮ್ಮೂರ ಅಣ್ಣ ಅಭಿಯಣ್ಣ ಅವ್ರು ಬರ್ತಾಯಿದ್ರು ಹಾಲಿನ ಗಾಡಿಯಲ್ಲಿ, ಆಟೋದಲ್ಲಿ. ಅದ್ರಲ್ಲಿ ಬಂದೆ. ಆ ಅಣ್ಣಂಗೆ ಫೋನ್ಪೇ ಮಾಡಿಬಿಟ್ಟೆ 10 ರೂಪಾಯಿ. ಹಂಗೆ ಯಾಕೆ ಮಾಡಿದೆ, ತಗೋ ದುಡ್ಡ ಅಂತ ಕೊಡೋಕೆ ಬರ್ತಿತ್ತು 10 ರೂಪಾಯಿನ. ನೀನು ಮಾಡು ಅನ್ನ ಫೋನ್ಪೇ ಅಂತ. ಇರಲಿ ಅಣ್ಣ ಪರವಾಗಿಲ್ಲ, ಇರಲಿ ಅಂದ್ಬಿಟ್ಟು ನಾನು ಮುಂದೆ ಮೂವ್ ಆಗಿಬಿಟ್ಟೆ. ಆ ಅಣ್ಣ 10 ರೂಪಾಯಿ ಕೊಡೋಕೆ ಬರ್ತಾಯಿತ್ತು, ಫೋನ್ಪೇ ಮಾಡಿಬಿಟ್ಟಿದ್ದಾಳಲ್ಲ ಅಂತ ಹೇಳಿ. ಇವಾಗ ಬಸ್ಸಿಗೆ ಹೋಗೋಣ ಬನ್ನಿ. ನಾನು ನಿಮಗೆ ಸಂಜೆ ಸಿಗ್ತೀನಿ. ಓಕೆ, ಇದ್ದೀನಿ. ನನಗೆ ನೀತು ಅವ್ರು ಸಿಕ್ಕಿದ್ದಾರೆ. ಹಾಯ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಅಂತ ಇವರು ನನ್ನ ಸಿಕ್ಕಿ ಮಾತಾಡ್ಸಿದ್ರು. ನಮ್ಮ ಬೆಟ್ಟದಪುರದವರು. ಕೃತಗೋಸ್ಕರ ಹಣ್ಣು ಕೂಡ ತಗೊಟ್ಟಿದ್ದಾರೆ. ಬೇಡ ಬೇಡ ಅಂತ ಕಾಣ್ತಾ ಇಲ್ಲ, ಹೋಗುತ್ತೇನೋ. ಅವ ಮಗನೂ ಇದ್ದಾನೆ. ಬೇಡವಾ? ಹಾಂ, ಬರ್ತೀರಾ? ಕೊಡಿ, ಅವರು ಕತೆ ಕಡಿಮೆ ಕೊಡಿ. ಅಲ್ಲ, 1-2 ಕೇಳಿದ್ರೆ ಕೇಳ್ತಾ ಇರಲಿಲ್ಲ. 12 ಬೇಕಲ್ಲ ಸ್ವಲ್ಪ. ಸರಿ ಕೊಡಿ, ಆಯಿತು. ಬಾಕ್ಸ್ ಪೇಂಟ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ನೀತು ಅವರು ಹೋಗ್ತಾಯಿದ್ರು, ಬಟ್ ಆ ಬಸ್ಸು ಹೋಗಲ್ಲ ಅಂತ. ಅದಕ್ಕೆ ನನ್ನ ಜೊತೆನೇ ಬಂದರು. ಇಲ್ಲಿ ಬುಕ್ಸ್ ತೊಗೊಳಕ್ಕೆ ಹೋಗ್ತೀನಿ ಅಂದೆ. ಅದಕ್ಕೆ ನಾನು ಬರ್ತೀನಿ ಬನ್ನಿ ಅಂತ ಬಂದರು. ನಾವಿಬ್ಬರು ಇಲ್ಲಿ ಮಾತಾಡ್ಕೊಂಡು ಬಂದಿದ್ದೀವಿ. ಇವ್ರಿಗೆ ನೀತು ಅವ್ರು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಇದರಲ್ಲಿ ನನಗೆ ಕೃತುಗೆ ಬ್ಲ್ಯಾಕ್ ಕವರಲ್ಲಿ ಇದೆಯಲ್ಲ ಫ್ರೂಟ್ಸ್ ತಗೊಟ್ರು. ಬೇಡ ಅಂದರೂ ಕೇಳಲಿಲ್ಲ. ಹಾಗೆ ನಾನು ನಮ್ಮ ಮಕ್ಕಳಿಗೆ ಬಾಕ್ಸ್ ಬೈಂಡು ರಬ್ಬರ್ ತೊಗೊಂಡಿದ್ದೀನಿ. ಮನೇಲೇ ಪೆನ್ಸಿಲ್ಸ್ ಇತ್ತು, ಪೆನ್ಸಿಲ್ಸ್ ಎತ್ಕೊಂಡಿದ್ದೀನಿ, ಹೊಸ ಪೆನ್ಸಿಲ್ಸು. ದುಡ್ಡು ಕೊಟ್ಟು ಬರೀ ರಬ್ಬರು ಬಾಕ್ಸ್ ಬೈಂಡ್ ಮಾತ್ರ ಎತ್ಕೊಂಡೆ. ಸೊ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಸಂಜೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ವ್ಲಾಗ್ನೆಯ ಕಂಟಿನ್ಯೂ ಮಾಡಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ. ನನ್ನ ತಂಗಿ ಬಂದು 2 ಸಲ ಅಪ್ಪಾಜಿ ಕರ್ಕೊಬರಕ್ಕೆ ಹೋಗಿತ್ತು. ದೊಡ್ಡಮ್ಮನೂ ಬತ್ತು. ಈಗ ಬಂದ ದೊಡ್ಡಮ್ಮ. ಅವಳು ಬರ್ತಾ ಇರೋದು ಕವರಿಗೆ ಮಾತ್ರ. ಅದು ಹಾಲು ಕತ್ತಿಡೋದು, ಹಾಲು ಮೊಸರು ಕತ್ತಿ. ನೀರು ಬೇರೆ ಬಿಟ್ಟಿದ್ದಾರೆ. ಅಮ್ಮ ಬಟ್ಟೆ ಒಗಿತೈತೆ. 10:35 ಬಂದರು. ಚಾಂದು ತಿಂಡಿ ತಿಂಗಳು ಫಸ್ಟು ಚಾಂದನೆಲ್ಲ ಕರ್ಕೊಬಂದಿದ್ದು. ಪೈಪೇನೋ ಸುತ್ತಿಟ್ಟಿದ್ದಾಳೆ. ದೊಡ್ಡಮ್ಮ ತಿಂಡಿ ಹಾಕ್ಕೊಟ್ಟೆ. ದೊಡ್ಡಮ್ಮ ತಿಂಡಿ ತಿಂತೈತೆ. ನಾನಿವಾಗ ಟೀ ಇಡ್ತಾ ಇದ್ದೀನಿ. ಇನ್ನೇನಿದೆ, ನೆನೆ ನಮ್ಮ ಸಬ್ಸ್ಕ್ರೈಬರ್ ನೀತೋಕ ಹಣ್ಣು ಕೊಡಿಸಿದ್ರು ಕೃತಿಗೆ. ಅದನ್ನು ಹಾಕಿ ಕೊಟ್ಟೆ. ಕೃತು ಹಣ್ಣು ತಿನ್ಕೊಂಡು ಚಾಂದಿನಿ ಅಂತ ಚಿಕ್ಕ ಜೊತೆ ಆಟ ಆಡ್ತಿದ್ದಾಳೆ. ಆ್ಯಂಡ್ ನೆನ್ನೆ ಒಂದು ಡೆಲಿವರ್ಡ್ ಆಗಿದೆ ವಾಚ್. ಥ್ಯಾಂಕ್ ಯು ಚಂದನ ಕೃತು ಬರ್ಡೇಗೆ ಅಂತೇಳಿ ಒಂದು ಫ್ರ್ಯಾಕ್ ಮತ್ತು ಒಂದು ವಾಚು. ಕೃತು ಹತ್ರ ವಾಚ್ ಇಲ್ಲ ಅಂತ ಹೇಳಿ ಇದೊಂಥರ ಗೊಂಬೆ ವಾಚು, ನನಗೂ ಗೊತ್ತಿಲ್ಲ. ಈ ಥರ ಕ್ಯೂಟ್ ಬೇಬಿ ಪಿಂಕ್ ಕಲರ್ ವಾಚ್ ಬುಕ್ ಮಾಡಿದ್ದಾಳೆ. ಸೊ ವಾಚ್ ಬಂದಿದೆ, ಇನ್ನು ಫ್ರ್ಯಾಕ್ ಬಂದಿಲ್ಲ. ನೋಡ್ಬೇಕು ಯಾವಾಗ ಬರುತ್ತೋ ಗೊತ್ತಿಲ್ಲ. ಆ್ಯಂಡ್ ನಾನು ಕೆಲವೊಂದು ಐಟಮ್ಸ್ ಬುಕ್ ಮಾಡಿದ್ದೆ. ಎಲ್ಲ ಇವತ್ತು ನಾಳೆ ಎಲ್ಲ ಡೆಲಿವರಿ ಇದೆ. ಆ್ಯಂಡ್ ಕೃತಿದು ಬರ್ತ್ಡೇ ಚಾಟ್ ಬುಕ್ ಮಾಡಿ ಮೊನ್ನೆ ನಾನು ಡ್ಯೂಟಿಲಿ ಇದ್ದೆ. ತುಂಬ ಬ್ಯುಸಿ ಇದೆ. ಒಂದು 5-6 ಸಲ ಕಾಲ್ ಮಾಡಿದ್ದಾರೆ ಡೆಲಿವರಿ ಬಾಯಿ. ನಾನು ಪಿಕ್ ಮಾಡಿಲ್ಲ. ನಮ್ಮ ಊರಿಗೆ ಬಂದು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಬಟ್ ಅಮೌಂಟು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ನಾನು ಬರ್ತ್ಡೇ ಇದಕ್ಕೆ. ಹಾಗಾಗಿ ನೆನ್ನೆ ತಂದುಕೊಡ್ತೀನಿ ಅಂತ ಹೇಳಿದ್ರು. ನೆನ್ನೆ ತಂದುಕೊಟ್ಟಿಲ್ಲ. ಇವತ್ತು ತಂದುಕೊಡಿ ಹೊಟ್ಟೆಲಿ ಕಸ್ಟ್. ಇವತ್ತೇ ಈವ್ನಿಂಗು ಬರ್ಡೇ ಅಂತ ಹೇಳಿ ಸುಳ್ಳು ಹೇಳಿದ್ದೀನಿ. ಅದಕ್ಕೆ ಇಟ್ಕೊಳ್ಳಿ ಬಿಡು. ಅದಕ್ಕೆ ಇವಾಗ ಸೊ ಅವರು ಇವತ್ತು ಮಧ್ಯಾಹ್ನ ಬರ್ತೀನಿ ಮೇಡಮ್ ತಂದುಕೊಡ್ತೀನಿ ಅಂದರು. ಆ್ಯಕ್ಚುಲಿ ನಾಳೆ ಅಂದರೆ ಡಿಲೇ ಮಾಡಿಬಿಡ್ತಾಳೆ ಅಂತ ಇವತ್ತೇ ಅಂತ ಹೇಳಿದೆ. ತಾಳು ಟೀನೇ ಇಟ್ಟಿದ್ದೀನಿ, ಕುಡಿ. ಬಿಸಿನೀರು ಬೇಡವಾ ಕುಡಿಯೋಕ್ಕೆ? ಟೀನೇ ಕುಡಿ, ಬಿಸಿನೀರೇ ಕುಡಿ. ಕುಡಿ ಮೇಡಮ್, ಕಾಫಿ ಸಾರಿ ಟೀ. ಹಾಂ, ನೀರು ಬಿಸಿನೀರು ತಗೊಳ್ಳೆ. ಬೇಡ ಅಂದ್ಯಲ್ವ ನೀನು, ತಗೊಳವ. ಪೇಂಟ್ ಚೆನ್ನಾಗಿ ಕಾಣ್ತದ. ಅದು ಪರ್ಪಲ್ ಇನ್ನೊಂದು ಕೊಟ್ಟೋಡಿಬೇಕಿತ್ತು. ಒಂದೊಂದು ಬೂದ್ ಕಾಣ್ತೈತಿ. ಅಮ್ಮ ತಗೋಟಿ. ಅಮ್ಮ ಸಾರು ಮಾಡೋಣ ಮಧ್ಯಾಹ್ನಕ್ಕೆ. ಏನು ಸಾರು ಮಾಡೋಣ? ಬೇಳೆ ಸಾರನ್ನ ಮಾಡೋಣ. ಕೇಳ್ದೆ, ನೀನೇ ಬಿಡ್ಸಿರೋದಲ್ಲ ಅಂತ. ಎಲ್ಲಿತ್ತು ಪ್ರಸಾದ? ಹಾಂ, ಪ್ರಸಾದ ಏನಿತ್ತು? ಕೃತಂಗ್ ನನಗೆ ಡೈಲಿ ಯೂಸ್ಗೆ ಟೀ ಶರ್ಟು ಮತ್ತು ಚಡ್ಡಿಗಳು ಥರ ಕೇಳಿದೆ. ತಂದಿದ್ದಾಳೆ. ತೋರಿಸ್ತೀವಿ ತಾಳು. ಟೀ ಕೊಡ್ಬಿಡ್ತೀವಿ. ಏನು ಬಂಗಾರ ಹೊಡಿತೀನಿ.
ಕೈ ತೊಳ್ಕೊಳವ, ತೊಳ್ಕೊಂಡು ಟೀ ಕುಡಿಯವ ಅಂಟ್ಕೋತದೆ. ನನ್ನ ಮಗ್ಳ್ಯಾಕೆ ಪೇಪರ್ ಆಯ್ತಾಳೆ. ಹೋಗಿ ಮಗನೇ ಹಿಂದಕ್ಕೆ ಹೋಗು. ಇದು ನಮ್ಮ ಪಾಪದಲ್ಲ, ನನ್ನ ತಂಗಿ ಟೀ ಶರ್ಟು ನನಗೆ ತಂದಿದ್ದಾಳೆ, ನನಗೂ ಆಗಲ್ಲ. ಅದಕ್ಕೆ ನನ್ನ ಮಗಳನ್ನ ಯಾಕಂಗಂತೀಯ ನನ್ನ ಮಗಳು ಚಿನ್ನ ಆಡ್ಕೋತಾವ್ರೆ, ಕಿಸಿತಾ ಇದೆಯಲ್ಲ. ಸುಂದ್ರಿ ಅವಳು ಯಾವ ಡ್ರೆಸ್ ಹಾಕೊಂಡ್ರೆ ಸುಂದ್ರು ಅಂತ ಕಾಣ್ತಾಳೆ. ಸುಂದ್ರು ಸುಂದ್ರು ಹಾಂ ಸರ ಎಲ್ಲ ಕೊಡು, ಬೆಳ್ಳಿ ಸರ ಫ್ರೆಂಡ್ಸ್. ಚಿನ್ನ ನಿಂಗಲ್ಲ ಕೊಡು ಅಮ್ಮಂದು. ಬುಡ ಮಾವಿ ದೊಡ್ಡ ಚೆನ್ನಾಗದೆ. ನಂಗೊಂದು ಹಿಂಗೆ ಕೊಡ್ತೀಯಾ? ಬೆಳ್ಳಿದು ಫ್ರೆಂಡ್ಸ್, ಇದು ಬೆಳ್ಳಿ ಗೋಲ್ಡ್ ಪ್ಲೇಟೆಡ್ 20 ಗ್ರಾಮ್ಸ್ ಐತೆ. 15,000 ಆಯ್ತು. ತಗೋ. ತುಂಡ ಆಯ್ತಲ್ವ? 15,000. ತುಂಡ ಕಾಣ್ತಾ ಇದೆ. ಚೆನ್ನಾಗತ್ತೆ. ಹಾಂ ಅಲ್ಲೇ ಅಲ್ಲ ಕಣೆ, ಇವಳು ಹೆಂಗೆ ಕಾಣ್ತಾಳೆ ಗೊತ್ತಾ? ಒಂದು ಫಿಲ್ಮಲ್ಲಿ ದ್ವಾರಕೇಶು ಬರೀ ಟೀ ಶರ್ಟ್ ಹಾಕೊಂಡೆ, ಈ ಥರ ಉದ್ದ ಟೀ ಶರ್ಟ್ ಹಾಕೊಂಡು ದೊಡ್ಡಣ್ಣನ ಜೊತೆ ಇರ್ತಾನಲ್ಲ ಒಂದು ಫಿಲ್ಮಲ್ಲಿ, ಶಶಿಕುಮಾರ್ ಫಿಲ್ಮ್ ಏನೋ ಅದು, ಏನಂತ, ಅವನು ಈ ಥರದೊಂದು ಟೀ ಶರ್ಟ್ ಇಟ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಯ್ತಾ ಇರ್ತಾನೆ. ಚೆನ್ನಾಗೈತೆ. ತೋರ್ಸೋಕು. ಅದು ಬೇರೆ ನಿಜ ಅನ್ಕೊಳ್ಳಿ, ನನ್ನ ಮಗಳು ಒಂದಷ್ಟು ದುಡ್ಡು ಇಟ್ಟವಳೆ ಅಂತ. ಕೈ ಇಲ್ಲ, ಎಲ್ಲೋದ ಬಂಗಾರಿ ಕೈ ಇಲ್ಲಯ್ಯಾ? ಇಲ್ಲಯ್ಯಾ? ಅಲ್ಲ ಅಮ್ಮನ ವಿಡಿಯೋ ಮಾಡೋಣ. ಹೌದಾ? ಅಷ್ಟಿದ್ರಿಂದ ಬರ್ತದೆ. ಬಾಣೆ ಚಿನ್ನ ಅವಳು ತಕೋಬೇಡ. ನೀನು ಅಷ್ಟೇ ಅಂದಿದ್ದು, ಬಟ್ ನಮ್ಗೆ ಯಾಕೋ ನಗು ಬಂದ್ಬಿಡ್ತು ನೀನು ಹಂಗೆ ಅಂದಿದ್ದಕ್ಕೆ. ನಮ್ಮಮ್ಮ ಸಾರು ಮಾಡಿ ಬೆರೆಸಿರೋ ಖಾರದ ಪುಡಿ ಅಂತ ಹೇಳಿ ಖಾರದ ಪುಡಿ ಸಾಂಬಾರು ಮಾಡಿ ಬೆಳಗ್ಗೆ ಸಾಂಬಾರೆಲ್ಲನೂ ಫುಲ್ ಚೆಲ್ಬಿಟ್ಟೈತಂತೆ. ನಾನು ಇರಲಿಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆ 10:45 ಬಂದೆ ಮನೆಗೆ. ನಾನು ನನ್ನ ತಂಗಿ ಅಪ್ಪಾಜಿ ಬೈಕಲ್ಲಿ ಬಂದಳು. ಅವಳು ಬೈಕಲ್ಲಿ ಬರೋ ಟೈಮಲ್ಲೇ ನಾನು ನಡ್ಕೊಬಂದೆ. ಸೊ ನಾನು ಅವರು ಎಲ್ಲ ಒಟ್ಟಿಗೆ ಬಂದು, ಅಂದರೆ ನಾನು ಬಸ್ಸಿಗೆ ಬಂದೆ. ಅವರು ಬೆಂಗಳೂರಿಂದ ದೇವಿತಂದ್ರಲ್ಲಿ ಇಳ್ಕೊಂಡು ಅವಳು ಬಸ್ಸಲ್ಲಿ ಬಂದು, ನಾನು ದೇವಿತಂದ್ರಲ್ಲಿ ಇಳ್ಕೊಂಡು ಅಪ್ಪಾಜಿ ಜೊತೆ ಬೈಕಲ್ಲಿ ಬಂದು, ನಾನು ಸಾಲಿಗ್ರಾಮದಿಂದ ಬಸ್ಸಲ್ಲಿ ಬಂದೆ. ನಾನೇನೋ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೊರಗಡೆ ಹೋಗಿದ್ದೆ, ಕೆಲಸ ಮುಗಿಸ್ಕೊಂಡ್ಬಂದೆ. ಇವಾಗ ಸಾಂಬಾರು ಮಾಡಬೇಕು. ನೀನು ಇನ್ನೂ ನೀರೇ ಕೊಡೋದಿಲ್ಲ. ಅದಕ್ಕೆ ಅಮ್ಮ ಅದ್ರ ಬಗ್ಗೆ ಹೇಳ್ತಾ ಇತ್ತು. ನಮ್ಗೆ ಯಾಕೋ ಇಬ್ರಿಗೂ ನಗು ತಡಿಯೋಕ್ಕಾಗಲ್ಲ. ಆ ಕ್ಲಿಪ್ ನಂದು ಕೊಡು. ನಿನ್ನ ಕಾಲು ಚೈನ್ ಬಿಚ್ಚಾಕ್ಲಿ. ನಾನು ಒಲೆ ಕೊಡು, ನನ್ನ ಕ್ಲಿಪ್ ಕೊಡು. ಅದು ಬೆಳ್ಳಿ ಬಳೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಲ್ಲ ಸತಿ, ಅದು ಬಾಕ್ಸಲ್ಲಿ ಇಟ್ಟಿದ್ದೀನಿ, ನಾನು ಹಾಕಿಲ್ಲ. ಮತ್ತೆ ಕಾಲು ಚೈನ್ ಬಿಚ್ಚಿಸ್ಕೊಂಡು ಅಮ್ಮ ಒಂಟ್ಕಿಟ್ಟು ಹೋದದು ಈ ಕಡೆ ಸೈಡ್. ಅಮ್ಮ ಕಾಲು ಚೈನ್ ತಗೊಡಮ್ಮ. ಮದುವೆ ಹೆಣ್ಗೊಂದ್ ಜೊತೆ ಕಾಲು ಚೈನ್ ಬೇಡವಾ? ಅಮ್ಮನ ಕಾಲುಂಗ್ರ ನಾನು ತಕೊಡ್ತೀನಿ. ಅಮ್ಮ ತಕೊಡ್ತೀನಿ. ಸುಮನ್ ಬಂದು ಅಮ್ಮನ ಎತ್ತಾಳೆ. ನಿಂಗೆ ತಾಕತ್ತಿದ್ರೆ ಅಲ್ಲ, ಒಂದೊಂದು ತಿಂಗಳಿಂದ ಅನ್ನ ಉಣ್ದಾನೆ ಕರ್ಗೋಗಿರೋದು. ನಡಿ ಸಾರು ಮಾಡೋಣ ಚಂದ. ತೆಂಗಿನ ತೋಟ ಮಾಡಿಕೊಂಡು ಕಾಯಿ ಇಲ್ಲ ಅಂತೀಯಲ್ಲಮ್ಮ. ಚಿನ್ನು ಒಂದೇ ತಾನೇ ತಗೊಂಡಿದ್ದು ಚಿಪ್ಸ್. ಅಮ್ಮ ತಾನೇ ಬಾ. ಸಂಸ್ಕೃತ ಸ್ನಾನ ಮಾಡಿ ರೆಡಿ ಆದ್ರು. ಚಾಂದು ಟೀ ಶರ್ಟು ಮತ್ತು ಚಡ್ಡಿ ಪ್ಯಾಂಟ್ ಎಲ್ಲ ಡಿಮಾರ್ಟಿಂದ ತಂದಿದ್ಲಲ್ಲ, ಅದನ್ನೇ ಹಾಕಿದ್ದೀವಿ. ಸ್ವಲ್ಪ ದೊಡ್ಡ ಸೈಜ್ ತಗೊಬಂದು ನಾನೇ ಹೇಳಿದ್ದೆ, ಆದ್ರೆ ಉದ್ದ ಆಗ್ಬಿಟ್ಟದೆ. ನಾನು ದೊಡ್ಡ ಸೈಜ್ ತಗೊಬಂದೆ. ಚಿನ್ನು ಒಂದ್ಸಲ ಹೇಳೋದು ನಾನು ಮುದ್ದು, ಒಂದೇ ಒಂದು ಚಿಪ್ಸ ಬಾಯಿಗೆ ಹಾಕೊಂಡಿದ್ದಕ್ಕೆ ಹಂಗೆ ಆಡ್ತಾರ. ಸಂಸ್ಕೃತ ಅವ್ರ ಚಿಕ್ಕಪ್ಪ ಬಂದರು.
ಅವಳಿಗೋಸ್ಕರ ಫೋಟೋ ಫ್ರೇಮ್ ತಂದಿದ್ದಾರೆ, ಅದನ್ನು ಓಪನಿಂಗ್ ಮಾಡ್ತಾ ಇದ್ದೀವಿ. ಕೃತಜ್ಞ ಕಾಯ್ತಾ ಅವಳೆ ನೋಡೋಕ್ಕೆ. ಫುಲ್ಲು ಸೇಫಲ್ಲಿ ಪ್ಯಾಕಿಂಗ್ ಮಾಡಿರ್ತಾರೆ ಅವರು. ಆ ಫೋಟೋ ಅಷ್ಟು ಅಗ್ಲನೇ ಆಯ್ತಾ? ಎಲ್ಲ ಅಗ್ಲ ಇರಂಗ. ಏನ್ ಕುಣಿತಾವಳೆ. ಇನ್ನೇನೋ ಅದು ಹೈದ್ರಾಬಾದಿಂದ ಬಂದಿರೋದು. ನೀನೇ ಹೇಳಲಿಲ್ಲ ಅದು ಯಾವುದೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬುಕ್ ಮಾಡಿರೋದು ಅಂತ. ಮುಂಬೈಯಿಂದೆಲ್ಲ ಬರಲ್ಲ ಬಿಡು, ಹೈದ್ರಾಬಾದಿಂದ. ಹಾಂ ಎಂಥದ? ಯಾಕೆ ಹಿಂಗೆ ಮಾತಾಡ್ತಾ ದೇವ್ರೆ? ಇಲ್ಲೇ ತೆಗೀರಿ, ಏನೂ ಆಗೋದಿಲ್ಲ. ಕೃತು ಫೋಟೋನ ಇನ್ನೇನು ಮಾಡೋದು ಈಗ ಸದ್ಯದ ಮಟ್ಟಿಗೆ ಅಲ್ಲಿರಲಿ. ಗಡಿಯಾರ ಎಲ್ಲರೂ ಹಾಕ್ಬೇಕೀಗ. ಹಾಂ, ಗಡಿಯಾರ ಗೊಂಬೆನ ಮೇಕಿಟ್ಬಿಟ್ಟು ಅಲ್ಲಿಗೆ ಹಾಕು. ನೋಡಿ ನಮ್ಮ ಕೃತದ್ದು ಫೋಟೋ. ಅಯ್ಯೋ ಇದೇನು ಬೆಳಕು ಕಾಣ್ತಾನೆ ಇಲ್ಲ ಕಣೆ ನೀಟಾಗಿ. ಕತ್ಲೆ 2:30 ಆಗಿದೆ. ನಾನು ಅಪ್ಪಾಜಿ ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಕೃತು, ಚಾಂದು ಅವ್ರ ಚಿಕ್ಕಪ್ಪ ಅವ್ರ ಬೈಕಲ್ಲಿ ಹೋಗಿ. ಹಾಂ, ಚೀಟಿ ಚಾಂದು ತೊಗೊಂಡು ಹೋಗೋಳೆ. ಸೊ ಏನಂತ ವಿಚಾರ ಅಂದರೆ ಅವ್ರ ಚಿಕ್ಕಪ್ಪ ಕೃತುಗಳ ಜೊತೆ ಬಟ್ಟೆ ತೊಗೊಳತ್ತಂತೆ. ಬಟ್ಟೆ ತಗೊಳ್ಳೋಕ್ಕೆ ಹಾಗೆ ಇನ್ನೊಂದು ನನ್ನ ತಂಗಿ ಬಂದಲ್ವಾ ಬೆಂಗಳೂರಿಂದ, ನಮ್ಮ ಅಮ್ಮಂದೊಂದು ಜೊತೆ ಓಲೆನ ಇಟ್ಬಿಟ್ಟಿದ್ದು. ಹೆಂಗಾಯಿತು ಅಂದರೆ 1-2 ತಿಂಗಳಿಂದ ಬಡ್ಡಿನೂ ಕಟ್ಟಿಲ್ಲ ನಮ್ಮ ಅಪ್ಪಾಜಿ ಇಟ್ಟಿತ್ತು. ಅದನ್ನ ಚಾಂದು ಬಿಡಿಸ್ಕೊಡ್ತೀನಿ ಅಂತ ಅಂದು, ಅದಕ್ಕೆ ಅದನ್ನು ಒಡವೆ ಬಿಡ್ಸೋಕೆ ಹೋಗ್ತಾಯಿದ್ದೀವಿ. ಹಾಗೆ ಕೃತುಗೆ ಕೇಕ್ ಆರ್ಡರ್ ಕೊಡೋಕ್ಕೆ. ಅದಕ್ಕೆ ಯಾಕೆ ನೀನು ಬಾ, ಅಪ್ಪಾಜಿ ಬರುತ್ತಲ್ಲ, ಅಪ್ಪಾಜಿ ಬೈಕಲ್ಲಿ ಅಂದು. ಬಿಕಾಸ್ ಅಪ್ಪಾಜಿ ಹೆಸರಲ್ಲಿ ಇಟ್ಟಿರೋದ್ರಿಂದ ಅಪ್ಪಾಜಿನೇ ಬರಬೇಕು ಸೈನ್ ಹಾಕೋಕ್ಕೆ. ಅದಕ್ಕೆ ನಾನು ಹೋಗ್ತಾ ಇರಲಿಲ್ಲ. ಕೇಕ್ಗೆ ಅವಳಿಗೆ ಹೇಳ್ಬಿಟ್ಟು ಬರೋಕ್ಕೆ ಹೇಳಿದ್ದೆ. ಆ ಬೇಕ್ರಿಗೆ ಹೋಗಿ ಇನ್ನೊಂದು ಸ್ವಲ್ಪ ಇನ್ಫಾರ್ಮ್ ಮಾಡಿಬಿಟ್ಬಾ ಅಂದೆ. ಬಟ್ ಇವಾಗ ಒಡವೆದು ಬಟ್ಟೆ ಬೇಕ್ರಿ ಎಲ್ಲ ಬಂತಲ್ಲ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಬಂದು ಅವರು ATM ಅಲ್ಲೇನೋ ಅಮೌಂಟ್ ಡ್ರಾ ಮಾಡ್ತಾ ಇದ್ದಾರಂತೆ. ಮತ್ತು ಫೈನಾನ್ಸ್ ಇದ್ದೀನಿ. ಸೊ ಒಡವೆನ ಬಿಡಿಸ್ಕೊಂಡು ಆಮೇಲೆ ಪಕ್ಕದಲ್ಲೇ ಇದೆ ವಿಸ್ಮಯ ಬೇಕ್ರಿಯಲ್ಲಿ ಕೇಕ್ನ ಬುಕ್ ಮಾಡಿ. ಸೊ ಲಾಸ್ಟ್ ಟೈಮ್ ಮಾತಾಡಿದೆ 3 ಡೇಸ್ ಬ್ಯಾಕು. ಸೊ ಒಂದಿನ ಹಿಂದೆ ಹೇಳಿದ್ರೆ ಮಾಡಿಕೊಡ್ತೀವಿ ಅಂದಿದ್ರು. ನಾನು ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡ್ತೀನಿ ಅಂದರೆ, ಬಿಕಾಸ್ ನನಗೆ ಬೇಬಿ ಡಾಲ್ ಥರನೇ ಬೇಕಲ್ಲ, ಅದಕ್ಕೋಸ್ಕರ. ಸೊ ಅವ್ರು ಹೇಳಿದ್ದು ಇವಾಗ ಹೇಳ್ಬಿಟ್ಟು ಹೋಗೋಣ, ಬೆಳಗ್ಗೆ ಬಂದು ಕಲೆಕ್ಟ್ ಮಾಡ್ಕೋತೀವಿ ಅಂತ. ಆ್ಯಂಡ್ ಕೃತಂಗೆ ಅವ್ರು ಚಿಕ್ಕಪ್ಪ ಬಟ್ಟೆ ತೊಗೊಳ್ತಾರಂತೆ. ಬಟ್ಟೆ ತೊಗೊಂಡು ಹಾಗೆ ನಾವು ಬರ್ಡೇಗೆ ಬಟ್ಟೆ ತಂದಿದ್ದೀನೋ ಅದಕ್ಕೆ ಮ್ಯಾಚಿಂಗ್ ಬಳೆ ಮತ್ತು ಮ್ಯಾಚಿಂಗ್ ಕ್ಲಿಪ್ಸ್ ಎಲ್ಲ ತೊಗೊಂಡು ತುಂಬ ಕೆಲಸ ಇದೆ. ಹೋಗೋಣ. ಕೂರಿಸಿದ್ದೀವಿ, ಸೈನ್ ಹಾಕಿಸ್ಬೇಕಲ್ಲ, ಅದಕ್ಕೆ ದುಡ್ಡು ಲೆಕ್ಕ ಹಾಕ್ತಾ ಇದ್ದಾರೆ, ಕ್ಯಾಶು. ಇವಾಗ ಬಿಡಿಸ್ಕೊಂಡು ಹೋಗೋಣ. ಬಂದು ಸೊ ಕೇಕ್ನ ಇವಾಗ ಆರ್ಡರ್ ಬುಕ್ ಮಾಡಬೇಕು. ಸಾರಿ, ಯಾರೋ ಕಸ್ಟಮರ್ ಇದ್ದಾರೆ, ಅವ್ರು ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಕೃತು ತಾಳು ಕೃತು, 1 ನಿಮಿಷ ಫಸ್ಟ್ ಕೇಕ್ ಕೆಲಸ ಮುಗಿದೆ, ಆಮೇಲಿಂದ ತೊಗೊಟ್ಟನು. ನಾನು ಕೇಳಿದಾಗ ಅಂದರೆ ನಾನು ಬಂದಿರಲಿಲ್ಲ, ಬೇರೆಯವ್ರ ಹತ್ರ ಕೇಳಿಸಿದಾಗ 1 ಡೇ ಮುಂಚೆ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆ ಬೇಕ್ರಿ. ಬಟ್ ಇವಾಗ ಹೋದರೆ ನಾಳೆ ಏನೋ ಶೂಟ್ ಇದೆ, ನಾಳೆ ಆಗಲ್ಲ, ಅವರು ಕೇಕ್ ಮಾಡೋರು ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವೀಗ ಬೇರೆ ಬೇಕ್ರಿಗೆ ಬಂದೆ. ಸೊ ಫೋಟೋ ತೋರಿಸ್ದೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾನೊಂದು 2 kgs ಅಲ್ಲಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಮಿನಿಮಮ್ 3 kgs ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ 2.5 kgs ಅಲ್ಲೇ ಮಾಡ್ಕೊಡಿ ಅಂತ. ಬಿಕಾಸ್ ಯಾರೂ ಜಾಸ್ತಿ ಕೇಕ್ ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಹಾಗಾಗಿ ಒಂದು 2.5 kg ಬೇಬಿ ಡಾಲು ಫಸ್ಟ್ ಇಯರ್ ಬರ್ತ್ಡೇಲಿ ಅವ್ರ ಅಪ್ಪ ಇದ್ದಾಗ ಕೃತಿ ಯಾವ ಥರ ಅದು ಡಾಲ್ ರೀತಿ ಕೇಕ್ ಕಟ್ ಮಾಡಿದ್ಲು, ಈಗ 5ನೇ ವರ್ಷಕ್ಕೂ ಅದೇ ರೀತಿ ಕೇಕ್ ಕಟ್ ಮಾಡಲಿ ಅಂತ. ಆ್ಯಂಡ್ ಅವಳೇ ಬಾಯ್ಬಿಟ್ಟು ಕೇಳಿದ್ಲು ಬೇಬಿ ಡಾಲ್ ಕೇಕ್ ಬೇಕು ಅಂತ, ಅದಕ್ಕೋಸ್ಕರ. ಸೊ ಈಗ ಮಾಡಿಕೊಡ್ತೀವಿ ಏನಿದ್ದಾರೆ. ಇವಾಗ ಹೋಗೋಣ. ಹಾಂ, ಅವರು ಅಲ್ಲವರೇ ಬತ್ತವ್ರೆ, ಜ್ಯೂಸ್ ಕುಡಿತವ್ರೆ. ಈ ಥರ ಮಾಡಿದಾರಂತೆ. ಎಷ್ಟಿದೆ ಮೇಡಮ್? 3 kg ಇದೆಯಾ? 3.5ನಾ? ಇಷ್ಟು ದೊಡ್ಡದು ಬೇಡ ಮೇಡಮ್, ಇದೇನಿದೆ ಹೈಟು, ನಮಗೆ ಇದನ್ನು ಹಿಂಗೆ ಸ್ಮಾಲ್ ಮಾಡ್ಕೊಡಿ ಸಾಕು.
ಅಂದರೆ ಈಗ ಇಷ್ಟ ಆಯ್ತು ಮಾಡಿದ್ದೀವಿ ಮಿನಿಮಮ್ 2.5 ಮಾಡ್ಕೊಡಿ ಮೇಡಮ್, ವೇಸ್ಟ್ ಆಗುತ್ತೆ ಅಂತ. ಯಾಕಂದರೆ ನಾವು ಜನ ಕಡಿಮೆ ಇರೋದ್ರಿಂದ ವೇಸ್ಟ್ ಆಗುತ್ತೆ. ಕೆಲಸ ಆಯಿತು. 800 ರುಪೀಸ್ ಕೇಕ್ಗೆ ಫೈನಲ್ ಮಾಡಿ ಫೋನ್ಪೇ ಮಾಡಿ ಹೋಗ್ತಾ ಇದ್ದೀನಿ. ಯಾವ ಬೇಕ್ರಿ ನೋಡಿ, SMS ಕೇಕ್ ಆ್ಯಂಡ್ ಬೈಟ್ಸ್ ಆ್ಯಂಡ್ ಸ್ವೀಟ್ಸ್ ಅಂತೆ. ಚಾಂದು, ಕೃತು, ಸ್ವಾಗತ್ ಅವರು ಗಾಯತ್ರಿ ಅಂಗಡಿಲಿದ್ದಾರೆ ಕೃತು ಬಟ್ಟೆ ತೊಗೊಳಕ್ಕೆ. ಬನ್ನಿ, ಇವಾಗ 2 ಕೆಲಸನೂ ಆಯಿತು. ಗೋಲ್ಡ್ ಬಿಡಿಸ್ಕೊಂಡಿದ್ದಾಯಿತು, ಕೇಕ್ ಆರ್ಡ್ರ್ ಕೊಟ್ಟಿದ್ದು ಆಯಿತು. ನಾಳೆ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ರೆಡಿ ಇರುತ್ತೆ, ಬಂದು ಎತ್ಕೊಂಡು ಹೋಗೋದು. ಇವಾಗ ಬಟ್ಟೆ ತೊಗೊಳ್ಳೋಣ ಬನ್ನಿ. ತೆಗಿರಿ. ಈ ಕಲರ್ ಅಂತೆ ನೋಡವ, ಪಿಂಕು. ಪಿಂಕ್ ಇಲ್ಲ ಅಲ್ವಾ ಇವಳ ಹತ್ರ ಡ್ರೆಸ್ಸು? ಹಾಕಿ ನೋಡಿ. ಇರ್ಲಿ ದೊಡ್ಡ ತಗೊಳ್ಳೋದ ಒಂದು ಸ್ವಲ್ಪ. ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಅದು ಓಪನ್ ಮಾಡಿ ನೋಡೋಣ. ಅದೊಂದು ಕಾಶ್ಮೀರಿ ಕಲರ್ ಸೀರೆ ಹಾಕೊಳ್ಳೋಣ ಅಂತ. ನಾನು ದೇವಸ್ಥಾನಕ್ಕೆ ಎಲ್ಲಿ ಬರ್ತೀನಿ? ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ ನೀವು? ಮುಂಡರಮ್ಮ ದೇವಸ್ಥಾನಕ್ಕೆ ತಾನೇ ಹೋಗೋದು. ಕೆಲಸ ಇರ್ತವೆ. ಅದೊಂದು ಓಪನ್ ಮಾಡು, ಆ ಕಲರ್ ಓಪನ್ ಮಾಡು, ಫುಲ್ ಓಪನ್ ಮಾಡು. ಆ ಕಲರು ಇಲ್ಲ ಅವಳ ಹತ್ರ. ಇದು ಚೆನ್ನಾಗಿದೆ, ಸ್ಕೈ ಬ್ಲೂ. ಏನು ಯಾವುದು ಸೀರೆ ಬೇಡ. ಸೀರೆ ಅಮ್ಮನ ಮದ್ವೆಗೆ ಹೊಲ್ಸೋಣ, ರೆಡಿಮೇಡ್. ನೋಡಿ ಅಲ್ಲಿ ಹೋಗಲ್ಲ, ಚಿಕ್ಕಪ್ಪ ಕರೀತಾದೆ. ಇವಾಗ ನಾವು ಕೃತಿಗೆ ಬ್ಯಾಂಗಲ್ ತೊಗೊಳಕ್ಕೆ ಬರ್ತಾ ಇದ್ದೀವಿ. ಬ್ಯಾಂಗಲ್ಸು ಮತ್ತು ಕ್ಲಿಪ್ಸ್ ತೊಗೊಳ್ಳೋಣ ಅಂತ ಹೇಳಿ. ಯಾವ ಥರ ಸಿಗುತ್ತೆ ಗೊತ್ತಿಲ್ಲ. ಹೋಗ್ಲಿ ಬಿಡು, ತಗೊಳ್ಳೋದಾಗ ಹೋಗ್ಲಿಕ್ಕೆ ಯಾವ್ದು ಇದ್ದ ತಗೊಳ್ಳೋದ ಗೋಲ್ಡಲ್ಲೇ. ಇವೆರಡು ಇದಾವಲ್ಲ. ಬಂದು 7 ಕಾಲು. ಮತ್ತೆ ಚಾಂದು ಸಾಲಿಗ್ರಾಮಕ್ಕೆ ಹೋಗಿದ್ಲು. ಎಲ್ರಿಗೋಸ್ಕರನು ಪಾನಿಪುರಿ ತಂದಿದ್ದಾಳೆ. ಇವಾಗ ಪಾನಿಪುರಿ ತಿನ್ನಬೇಕು. 3ಕ್ಕೆ ಹಾಗಂದ್ರೆ 3 ಪ್ಲೇಟು. 3 ಪ್ಲೇಟ್. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿ ಅನ್ಬೇಕಲ್ವ? ಇನ್ನೊಂದು ಸ್ವಲ್ಪ ಹಾಕಿ ಅಂದರೆ ಹಾಕಿರೋರು. ಹೇಳ್ಚಿನು ಹೇಳಿ ಜೋರಾಗಿ ಹೇಳು. ಯಾರು ಹೇಳಲಿಲ್ಲ. ಅಲ್ಲಿ ತಿನ್ಸು ಮಾವಂಗೆ. ನೀನು ತಿನ್ಸ್ ಮಗಳು. ಅಲ್ಲ ಆಂಟಿ ತವಿಸ್ಕೋ, ಇಸ್ಕೋ ಬಾಯಡಿಕೆ. ಅವಳು ತಿನ್ಸಿನ ಯಾಕೆ? ವಿಶ್ ಮಾಡು. ಮನೆ ನೋಡಿದ್ರಲ್ಲ, ಬರ್ತ್ಡೇ ಮುಗಿಸ್ಕೊಂಡು ಕೇಕ್ ಮತ್ತೆ ಮಿಕ್ಸರ್ ಕೊಟ್ಟರು, ಇಸ್ಕೊಂಡು ಬಂದು. ಹೇಳ್ಚಿನು ಹೇಳು. ಯಾರು ಹೇಳಲಿಲ್ಲ. ಅಲ್ಲಿ ತಿನ್ಸು ಮಾವಂಗೆ. ನೀನು ತಿನ್ಸ್ ಮಗಳು. ಅಲ್ಲ ಆಂಟಿ ತವಿಸ್ಕೋ, ಇಸ್ಕೋ ಬಾಯಡಿಕೆ. ಅವಳು ತಿನ್ಸಿನ ಯಾಕೆ? ವಿಶ್ ಮಾಡು. ಮನೆ ನೋಡಿದ್ರಲ್ಲ, ಬರ್ತ್ಡೇ ಮುಗಿಸ್ಕೊಂಡು ಕೇಕ್ ಮತ್ತೆ ಮಿಕ್ಸರ್ ಕೊಟ್ಟರು, ಇಸ್ಕೊಂಡು ಬಂದು. 9:30 ಆಯಿತು. ಚಾಂದನು ಮಲ್ಕೊಂಡು, ಕೃತನು ಮಲ್ಕೊಂಡು, ಅಮ್ಮ ಪಾತ್ರೆ ತೊಳಿತೈತೆ, ಅಪ್ಪಾಜಿ ಅವ್ವ ದೊಡ್ಡಮ್ಮ TV ನೋಡ್ತಾ ಇದ್ದಾರೆ. ನನಗೆ ಶೀತ ಹೆವಿ ಆಗಿದೆ. 3 ಸಿಟ್ರಿಸನ್ನು ಸಂಜೆ 4 ಗಂಟೆಲಿ ಒಂದು ಕುಡಿದೆ, ಕಡಿಮೆ ಆಗಿಲ್ಲ ಅಂತೇಳಿ ಇವಾಗ 2 ಕುಡಿದೆ. ಗೌರ್ಮೆಂಟ್ ಹಾಸ್ಪಿಟ್ಲದು ಜಾಸ್ತಿ ಪವರೇ ಇರಲ್ಲ. ಹಾಗೆ ನಾನಿನ್ನು ಮಲ್ಕೋತಾ ಇದ್ದೀನಿ. 9:30 ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳಿ ಬಂದೆ. ಕೃತು ಬಂದು ಚಾಂದು ಜೊತೆ 6 ರೂಮಲ್ಲಿ ಮಲಗಿದ್ದಾಳೆ. ಹಾಗಾಗಿ ನಾನು ಇವಾಗ ಇಲ್ಲಿ ಮಲ್ಕೊತೀನಿ. ಆ್ಯಂಡ್ ತುಂಬ ಜನ ನೆನ್ನೆ ಹಾಕಿರೋ ವ್ಲಾಗಿಗೆ ತುಂಬ ವಿಶ್ ಮಾಡ್ತಾ ಇದ್ದೀರಾ. ಹ್ಯಾಪಿ ಬರ್ಡೇ ಕೃತಜ್ಞ ಅಂತ ಎಲ್ಲ ಹೇಳಿ. ನಾನು ಯಾವುದಕ್ಕೂ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ನಾಳೆ ಭಾನುವಾರನೇ ಬರ್ತಡೇ ಇರೋದ್ರಿಂದ ಕೆಲಸ, ಸಾಲಿಗ್ರಾಮ ಎಲ್ಲ ಹೋಗದೆ ಓಡಾಡಿದೆ, ನೀವೆಲ್ಲ ನೋಡಿದ್ದೀರಾ. ಹಾಗಾಗಿ ಆ್ಯಂಡ್ ಒಂದು ಕಮೆಂಟ್ ಕೊಟ್ಟರೆ ಒಬ್ರಿಗೆ ರಿಪ್ಲೈ ಕೊಟ್ಟರೆ
ಎಲ್ಲರೂ ಏನು ಮಾಡಿರ್ತಾರೆ ಅಲ್ವಾ, ಹಾಗಾಗಿ ನಾನು ಯಾರಿಗೂ ರಿಪ್ಲೈ ಕೊಡ್ತಾ ಇಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡಿ, ನಿಮ್ಮ ಅಮೂಲ್ಯವಾದ ಟೈಮಿಂದ ಅಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಅವಳ ಮೇಲೆ ಇರಲಿ. ಸೊ ನಿಮ್ಮಂಥವ್ರ ಆಶೀರ್ವಾದ ಇದ್ದರೆ ಕೃತಿಗೂ ಒಳ್ಳೆಯದಾಗತ್ತೆ. ಇನ್ನೇನಿಲ್ಲ ಫ್ರೆಂಡ್ಸ್, ತುಂಬ ಖುಷಿ ಆಗುತ್ತೆ ಇಷ್ಟು ಪ್ರೀತಿ ಕೊಡ್ತೀರಾ. ಆ್ಯಂಡ್ ನೀವೇ ನೋಡಿದ್ರಲ್ಲ ಇವತ್ತು ಎಷ್ಟು ಕೆಲಸ ಆಯಿತು ಕೃತು ಬರ್ಡೇ ಪ್ರಿಪ್ರೇಷನ್ ಅಂತ. ನಾಳೆ ಅದಕ್ಕಿಂತ ಡಬ್ಬಲ್ ಇರುತ್ತೆ. ಹೇಗಾಗುತ್ತೋ ಗೊತ್ತಿಲ್ಲ, ಎಲ್ಲ ಒಳ್ಳೆ ರೀತಿಲಿ ಆಗಲಿ. ಆ್ಯಂಡ್ ನನಗೂ ಅಳಬಾರ್ದು ಅಥವಾ ಎಮೋಷನಲ್ ಆಗಬಾರ್ದು ಅಂತಲೇ ಇರೋದು. ಹಾಗೇ ಇರ್ತೀನಿ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ, ಅವ್ರ ಎದುರುಗಡೆ ಹತ್ತಿರ ಅವ್ರಿಗೂ ಅಂತ ಅಂದರೆ ಅವ್ರ ಎದುರುಗಡೆ ಅಳಬೇಕು ಅಳಬಾರ್ದು ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಆ ಎಮೋಷನ್ ಬಂದಾಗ ಯಾರಿರಲಿ ಇಲ್ದೇ ಹೋಗಲಿ ಕಣ್ಣೀರು ಬಂದುಬಿಡುತ್ತೆ. ಸೊ ಆದಷ್ಟು ಎಮೋಷನಲ್ ಆಗಬಾರ್ದು ಅಂದ್ಕೊಂಡಿದ್ದೀನಿ, ನಾರ್ಮಲಾಗಿರೋಣ ಅಂತ. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಹೆಂಗೋ ರಜಾ ಸಿಕ್ಕಿದೆ ನನಗೆ. ರಂಜಾನು ಇವತ್ತು ಶನಿವಾರ. ಸೊ ರಂಜಾನ್ ರಜಾ, ನಾಳೆ ಸಂಡೇ ರಜಾ. ಇನ್ನು ಮಂಡೇ ಡ್ಯೂಟಿಗೆ ಹೋಗಬೇಕು. ನನ್ನ ಮಗಳು ಬರ್ಡೇಗೆ ರಜಾದು 2 ದಿನ ಗ್ಯಾಪ್ ಸಿಕ್ಕಿರೋದ್ರಿಂದ ನಮಗೂ ತುಂಬ ಖುಷಿ ಆಯಿತು, ಯಾಕಂದರೆ ಕೆಲಸಗಳೆಲ್ಲ ಮಾಡ್ಕೊಬೋದು. ಆ್ಯಂಡ್ ನಾಳೆ ವಿಡಿಯೋ ಮಂಡೇ ಬರುತ್ತೆ. ಸೊ ಬರ್ತ್ಡೇ ವೀಡಿಯೋ ನೀವೆಲ್ಲರೂ ತುಂಬ ಜನ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಆದಷ್ಟು ಬೇಗ ಅದು ಕೂಡ ಮಂಡೇ ತನಕ ನೀವು ವೆಯ್ಟ್ ಮಾಡಲೇಬೇಕು. ಇದು ಕೃತು ಬರ್ಡೇ ದಿನವೇ ಬರುತ್ತೆ ಈ ವಿಡಿಯೋ, ಸ್ಯಾಟರ್ಡೇ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ಕೃತು ಬರ್ತ್ಡೇ ವ್ಲಾಗ್ ಜೊತೆ ಬರ್ತೀನಿ. ಬಾಯ್.